ಒಂದು ರಾಜ್ಯ. ಅಲ್ಲಿ ಧರ್ಮವೇ ಜೀವನ. ಒಬ್ಬ ರಾಜ. ಅವನಿಗೆ ಎಲ್ಲವೂ ಇದ್ದರೂ ಒಂದು ದುಃಖ ಇತ್ತು. ಅದುವೇ ಸಂತಾನ ಇಲ್ಲ ಎಂಬ ದುಃಖ. ಆಕಾಶ ನಿರೀಕ್ಷಿಸುತ್ತಿತ್ತು, ಭೂಮಿ ಕಾಯುತ್ತಿತ್ತು. ಏಕೆಂದರೆ ಧರ್ಮವನ್ನು ಸ್ಥಾಪಿಸಲು ಒಬ್ಬ ಮಹಾನ್ ವ್ಯಕ್ತಿ ಬರಬೇಕಿತ್ತು. ಅವರೇ ಶ್ರೀರಾಮ. ಆಳವಾಗಿ ಕಥೆಯಲ್ಲಿ ಹೋಗುವ ಮುಂಚೆ ಹಿಂದಿನ ಭಾಗವನ್ನು ಸ್ವಲ್ಪ ನೆನೆಸಿಕೊಳ್ಳೋಣ. ಹಿಂದಿನ ಭಾಗದಲ್ಲಿ ನಾವು ನೋಡಿದ್ದು ಪರಶುರಾಮನ ಉಗ್ರ ಅವತಾರ, ಕ್ಷತ್ರಿಯರ ಅಧರ್ಮದ ವಿರುದ್ಧ ಯುದ್ಧ, ಧರ್ಮದ ಪುನಃಸ್ಥಾಪನೆ, ತ್ಯಾಗ ಮತ್ತು ಶಾಂತಿ. ಇದಾದ ನಂತರ ಧರ್ಮವನ್ನು ಸ್ಥಿರಗೊಳಿಸಲು ಮತ್ತೊಂದು ಅವತಾರ ಬೇಕಾಯಿತು. ಆ ಅವತಾರವೇ ಶ್ರೀರಾಮನ ಅವತಾರ. ಸ್ನೇಹಿತರೆ, ಇಲ್ಲಿ ನನ್ನದೊಂದು ಚಿಕ್ಕ ವಿನಂತಿ. ಇಲ್ಲಿಂದ ಮುಂದುವರಿಯುವ ಮುನ್ನ ವಿಡಿಯೋಗೆ ಒಂದು ಚಿಕ್ಕ ಲೈಕ್ ಕೊಡಿ, ವಿಡಿಯೋನ ಶೇರ್ ಮಾಡಿ, ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಷ್ಣು ಪುರಾಣ ಭಾಗ 7ಕ್ಕೆ ಸ್ವಾಗತ. ತಡ ಮಾಡದೆ ಕತೆ ಶುರು ಮಾಡೋಣ. ಮೊದಲು ಅಯೋಧ್ಯೆಯ ಮಹಿಮೆಯ ಬಗ್ಗೆ ನೋಡೋಣ. ಅಯೋಧ್ಯೆ ಅಂದರೆ ಏನು? ಅಯೋಧ್ಯೆ ಎಂಬ ಪದದ ಅರ್ಥ ಯುದ್ಧ ಮಾಡಿ ಗೆಲ್ಲಲು ಸಾಧ್ಯವಾಗದ ನಗರ, ಅಂದರೆ ಯಾರೂ ಜಯಿಸಲು ಸಾಧ್ಯವಾಗದ ನಗರ. ಇದು ಸದಾ ಶಾಂತಿ ಮತ್ತು ಧರ್ಮದಿಂದ ಇರುವ ಸ್ಥಳ. ಅಯೋಧ್ಯೆ ಇಕ್ಷ್ವಾಕು ವಂಶದ ರಾಜಧಾನಿ. ಪವಿತ್ರ ಸರಯೂ ನದಿ ತೀರದಲ್ಲಿತ್ತು. ಅದು ಸುಂದರವಾಗಿ ನಿರ್ಮಿತವಾಗಿದ್ದ ನಗರ. ಅಲ್ಲಿನ ಜನರು ಧರ್ಮನಿಷ್ಠರು. ಅಲ್ಲಿ ದರಿದ್ರ ಅಥವಾ ಬಡತನ ಇಲ್ಲ. ಅಲ್ಲಿ ಅನ್ಯಾಯ ಇಲ್ಲ. ಅಯೋಧ್ಯೆ ಸಪ್ತಪುರಿಗಳಲ್ಲಿ ಒಂದು, ಅಂದರೆ ಇದು ಮೋಕ್ಷ ನೀಡುವ ಪವಿತ್ರ ನಗರ. ಇಲ್ಲಿ ವಾಸಿಸುವುದರಿಂದ ಅಥವಾ ಈ ಸ್ಥಳದ ಬಗ್ಗೆ ಸ್ಮರಣೆ ಮಾಡಿದರೂ ಕೂಡ ಪಾಪಗಳು ನಿವಾರಣೆಯಾಗುತ್ತವೆ ಎಂದು ಪುರಾಣಗಳು ಹೇಳುತ್ತವೆ. ಅಯೋಧ್ಯೆಯು ಧರ್ಮ, ಶಾಂತಿ ಮತ್ತು ಭಕ್ತಿಯ ಸಂಕೇತ. ಶ್ರೀ ಮಹಾವಿಷ್ಣು ಶ್ರೀರಾಮನ ಅವತಾರದಲ್ಲಿ ಅಯೋಧ್ಯೆಯಲ್ಲಿ ಜನಿಸಿದರು. ಹಾಗಾಗಿ ಅಯೋಧ್ಯೆಯನ್ನು ಭೂಲೋಕದ ವೈಕುಂಠ ಎಂದು ಕರೆಯುತ್ತಾರೆ. ಅಯೋಧ್ಯೆಗೆ ಇನ್ನೊಂದು ಆಳವಾದ ಅರ್ಥ ಕೂಡ ಇದೆ. ಅಯೋಧ್ಯೆ ಹೊರಗಿನ ನಗರ ಮಾತ್ರ ಅಲ್ಲ, ಅದು ನಮ್ಮ ಒಳಗಿನ ಮನಸ್ಸು ಕೂಡ. ಅಯೋಧ್ಯೆ ಅಂದರೆ ಯುದ್ಧ ಇಲ್ಲದ ಸ್ಥಳ. ನಮ್ಮ ಮನಸ್ಸು ಕೋಪ ಇಲ್ಲದಿದ್ದರೆ, ಅಹಂಕಾರ ಇಲ್ಲದಿದ್ದರೆ, ಭಕ್ತಿ ಇದ್ದರೆ ಆ ಮನಸ್ಸೇ ಅಯೋಧ್ಯೆ ಎಂದು ಪುರಾಣಗಳು ಹೇಳುತ್ತವೆ. ಆ ಸಮಯದಲ್ಲಿ ಅಯೋಧ್ಯೆಯ ರಾಜನಾದ ದಶರಥ ಮಹಾರಾಜನಿಗೆ ಬಹಳ ವಯಸ್ಸಾದರೂ ಮಕ್ಕಳಿರಲಿಲ್ಲ. ರಾಜ್ಯಕ್ಕೆ ಉತ್ತರಾಧಿಕಾರಿ ಇರಲಿಲ್ಲ. ಹಾಗಾಗಿ ಅವರು ಸಂತಾನಕ್ಕಾಗಿ ಪುತ್ರಕಾಮೇಷ್ಟಿ ಯಜ್ಞವನ್ನು ಮಾಡಲು ನಿರ್ಧರಿಸಿದರು. ಪುತ್ರಕಾಮೇಷ್ಟಿ ಅಂದರೆ ಪುತ್ರ ಪ್ಲಸ್ ಕಾಮ ಪ್ಲಸ್ ಏಷ್ಟಿ ಎಂಬ 3 ಪದಗಳಿಂದ ಇದು ಕೂಡಿದೆ. ಪುತ್ರ ಅಂದರೆ ಗಂಡು ಸಂತಾನ, ಕಾಮ ಅಂದರೆ ಆಸೆ, ಏಷ್ಟಿ ಅಂದರೆ ಯಜ್ಞ, ಯಾಗ ಅಥವಾ ಹೋಮ, ಅಂದರೆ ಇದು ಸಂತಾನ ಪಡೆಯಲು ಮಾಡುವ ವಿಶೇಷ ಯಜ್ಞ. ಋಷ್ಯಶೃಂಗ ಮಹರ್ಷಿ ಈ ಯಜ್ಞವನ್ನು ದಶರಥ ಮಹಾರಾಜರಿಗಾಗಿ ನಡೆಸಿದರು. ಅವರು ಬಹಳ ಶಕ್ತಿಶಾಲಿ ಋಷಿ, ಯಜ್ಞಗಳಲ್ಲಿ ಪರಿಣಿತಿ ಹೊಂದಿದವರು. ಇದು ಸಾಮಾನ್ಯ ಯಜ್ಞವಲ್ಲ, ದೇವತೆಗಳನ್ನು ತೃಪ್ತಿಪಡಿಸಲು ಮಾಡುವ ದಿವ್ಯ ಯಜ್ಞ. ಸಂಪೂರ್ಣ ಶುದ್ಧತೆ ಮತ್ತು ನಿಯಮಗಳಿಂದ ನಡೆಯುತ್ತದೆ. ಯಜ್ಞದ ಅಂತ್ಯದಲ್ಲಿ ಅಗ್ನಿಯಿಂದ ದೇವದೂತ ಪ್ರತ್ಯಕ್ಷರಾದರು. ಅವರು ದಶರಥ ಮಹಾರಾಜರಿಗೆ ದಿವ್ಯ ಪ್ರಸಾದವಾದ ಪಾಯಸವನ್ನು ಕೊಟ್ಟರು. ಆ ದಿವ್ಯ ಪಾಯಸವನ್ನು ದಶರಥ ಮಹಾರಾಜ ತಮ್ಮ 3 ರಾಣಿಯರಿಗೆ ಹಂಚಿದರು: ಕೌಸಲ್ಯ, ಸುಮಿತ್ರಾ ಮತ್ತು ಕೈಕೇಯಿ. ಈ ಯಜ್ಞಕ್ಕೆ ಒಂದು ಆಳವಾದ ಅರ್ಥ ಕೂಡ ಇದೆ. ಇಲ್ಲಿ ದಶರಥ ಅಂದರೆ ನಮ್ಮ ಮನಸ್ಸು, ಮಕ್ಕಳು ಅಂದರೆ ನಮ್ಮ ಉತ್ತಮ ಗುಣಗಳು, ಯಜ್ಞ ಅಂದರೆ ಶ್ರಮ ಮತ್ತು ಶುದ್ಧತೆ. ನಮ್ಮೊಳಗಿನ ದೋಷಗಳನ್ನು ಹೋಮ ಮಾಡಿದಾಗ ಒಳ್ಳೆಯ ಗುಣಗಳು ಹುಟ್ಟುತ್ತವೆ ಎಂದು ಅರ್ಥ. ಇನ್ನು ಆ ದಿವ್ಯ ಪಾಯಸದ ಪರಿಣಾಮವಾಗಿ ದಶರಥ ಮಹಾರಾಜನಿಗೆ 4 ಮಹಾನ್ ಪುತ್ರರು ಜನಿಸಿದರು. ಮೊದಲನೆಯದಾಗಿ ಶ್ರೀರಾಮ, ಕೌಸಲ್ಯಗೆ ಜನಿಸಿದರು. ಇವರು ಶ್ರೀ ಮಹಾವಿಷ್ಣುವಿನ ಸಂಪೂರ್ಣ ಅವತಾರ, ಧರ್ಮದ ಪ್ರತೀಕ. ಎರಡನೆಯದಾಗಿ ಭರತ, ಕೈಕೇಯಿಗೆ ಜನಿಸಿದರು. ಇವರು ಭಕ್ತಿ ಮತ್ತು ನಿಷ್ಠೆಯ ಸಂಕೇತ. ಮೂರನೆಯದಾಗಿ ಲಕ್ಷ್ಮಣ, ಸುಮಿತ್ರಾಳಿಗೆ ಜನಿಸಿದರು. ಇವರು ರಾಮನಿಗೆ ಅತ್ಯಂತ ನಿಷ್ಠಾವಂತ ಸಹೋದರ. ನಾಲ್ಕನೆಯದಾಗಿ ಶತ್ರುಘ್ನ, ಸುಮಿತ್ರಾಳಿಗೆ ಜನಿಸಿದರು. ಇವರು ಶ್ರೀರಾಮನಿಗಿಂತ ಭರತನಿಗೆ ಸಮರ್ಪಿತ ಸೇವಕರಾಗಿದ್ದರು. ಈ 4 ಸಹೋದರರು ಕೂಡ ಸಾಮಾನ್ಯ ಮನುಷ್ಯರಲ್ಲ. ಶ್ರೀ ಮಹಾವಿಷ್ಣು ತಮ್ಮ ಶಕ್ತಿಗಳನ್ನು ವಿಭಜಿಸಿ 4 ಅವತಾರಗಳಾಗಿ ಜನಿಸಿದರು. ವಿಶೇಷವಾಗಿ ಶ್ರೀರಾಮ ಶ್ರೀ ಮಹಾವಿಷ್ಣುವಿನ ಅವತಾರ.
ಲಕ್ಷ್ಮಣ ಆದಿಶೇಷನ ಅವತಾರ, ಭರತ ಮತ್ತು ಶತ್ರುಘ್ನ ಸುದರ್ಶನ ಚಕ್ರ ಮತ್ತು ಪಾಂಚಜನ್ಯ. ಈ 4 ಪುತ್ರರು ಜೀವನದ 4 ಗುಣಗಳನ್ನು ಸೂಚಿಸುತ್ತಾರೆ. ಶ್ರೀರಾಮ ಧರ್ಮ, ಸತ್ಯ ಮತ್ತು ನೀತಿಯ ಸಂಕೇತ. ಲಕ್ಷ್ಮಣ ಸೇವೆ ಮತ್ತು ನಿಷ್ಠೆಯ ಸಂಕೇತ. ಭರತ ಭಕ್ತಿ ಮತ್ತು ತ್ಯಾಗದ ಸಂಕೇತ. ಶತ್ರುಘ್ನ ಕರ್ತವ್ಯ ಮತ್ತು ಶಿಸ್ತಿನ ಸಂಕೇತ. ನಮ್ಮ ಜೀವನದಲ್ಲಿ ಈ 4 ಗುಣಗಳಿದ್ದರೆ ನಮ್ಮ ಜೀವನ ಸಂಪೂರ್ಣವಾಗುತ್ತದೆ. ಶ್ರೀರಾಮನ ಗುಣಗಳು ಅಂದರೆ ಏನು ಅಂತ ನೋಡೋದಾದ್ರೆ, 1 ಧರ್ಮನಿಷ್ಠೆ. ಯಾವ ಸಂದರ್ಭದಲ್ಲೂ ಧರ್ಮವನ್ನು ಬಿಡಲಿಲ್ಲ. ತಂದೆಯ ಮಾತಿಗಾಗಿ 14 ವರ್ಷ ವನವಾಸಕ್ಕೆ ಹೋದರು. ಇದು ಕರ್ತವ್ಯ ಪಾಲನೆಯನ್ನು ಸೂಚಿಸುತ್ತದೆ. 2 ಕರುಣೆ ಮತ್ತು ದಯೆ. ಶ್ರೀರಾಮನಿಗೆ ಎಲ್ಲರ ಮೇಲೂ ಸಮಾನ ಪ್ರೀತಿ ಇತ್ತು. ಅವರು ಶತ್ರುಗಳ ಮೇಲೂ ಕೂಡ ದಯೆ ತೋರಿದರು. ಉದಾಹರಣೆಗೆ ರಾವಣನಿಗೂ ಕೂಡ ಕೊನೆಯ ಅವಕಾಶ ಕೊಟ್ಟರು. 3 ಶೌರ್ಯ. ಶ್ರೀರಾಮ ರಾಕ್ಷಸರ ವಿರುದ್ಧ ಧೈರ್ಯವಾಗಿ ಹೋರಾಟ ಮಾಡಿದರು. ಧರ್ಮ ರಕ್ಷಣೆಗಾಗಿ ಯುದ್ಧ ಮಾಡಿದರು. 4 ಸ್ನೇಹ ಮತ್ತು ನಿಷ್ಠೆ. ಶ್ರೀರಾಮ ಸ್ನೇಹಿತರನ್ನು ಎಂದಿಗೂ ಬಿಟ್ಟಿಲ್ಲ. ಉದಾಹರಣೆಗೆ ಹನುಮಂತ, ಸುಗ್ರೀವ, ಜಾಂಬವಂತ, ವಿಭೀಷಣ ಮುಂತಾದವರು. 5 ಆದರ್ಶ ರಾಜ. ರಾಮರಾಜ್ಯ ಅಂದರೆ ನ್ಯಾಯ, ಸಮಾನತೆ ಮತ್ತು ಶಾಂತಿ. ಪ್ರಜೆಗಳ ಹಿತವೇ ಅವರಿಗೆ ಮುಖ್ಯವಾಗಿತ್ತು. ಶ್ರೀರಾಮನ ಜೀವನ ನಮಗೆ ಹೇಗೆ ಬದುಕಬೇಕು ಎಂದು ಹೇಳುತ್ತದೆ. ಒಬ್ಬ ಮನುಷ್ಯ ಯಾವಾಗಲೂ ಸತ್ಯವನ್ನೇ ಮಾತನಾಡಬೇಕು, ಧರ್ಮ ಪಾಲಿಸಬೇಕು, ತ್ಯಾಗ ಮಾಡಬೇಕು, ಇತರರಿಗೆ ಸಹಾಯ ಮಾಡಬೇಕು. ಶ್ರೀರಾಮ ಅಂದರೆ ಆತ್ಮದ ಸ್ವರೂಪ. ರಾವಣ ಅಂದರೆ ಅಹಂಕಾರ. ನಾವು ನಮ್ಮೊಳಗಿನ ಅಹಂಕಾರವನ್ನು ಜಯಿಸಿದಾಗ ನಮ್ಮ ಆತ್ಮ ಗೆಲ್ಲುತ್ತದೆ. ಅಂದರೆ ನಮ್ಮ ಆತ್ಮದಲ್ಲಿ ಪರಮಾತ್ಮ ಮಾತ್ರ ನೆಲೆಸುತ್ತಾನೆ ಎಂದು ಅರ್ಥ. ಇನ್ನು ಅಯೋಧ್ಯೆಯಲ್ಲಿ ಶ್ರೀರಾಮ ಸಂತೋಷವಾಗಿ ಬೆಳೆಯುತ್ತಿದ್ದರು. ಸೌಮ್ಯ, ಶಾಂತ ಸ್ವಭಾವ, ಎಲ್ಲರಿಗೂ ಪ್ರಿಯವಾಗಿದ್ದರು. ಚಿಕ್ಕ ವಯಸ್ಸಿನಿಂದಲೇ ಶಿಸ್ತಿನ ಜೀವನ, ಹಿರಿಯರ ಮೇಲೆ ಗೌರವ, ಸತ್ಯನಿಷ್ಠೆ ಶ್ರೀರಾಮನ ಗುಣಗಳಾಗಿತ್ತು. ಸ್ವಲ್ಪ ಬೆಳೆದ ನಂತರ ರಾಮನು ತನ್ನ ಸಹೋದರರ ಜೊತೆಗೂಡಿ ವಸಿಷ್ಠ ಮಹರ್ಷಿ ಅವರ ಆಶ್ರಮದಲ್ಲಿ ವಿದ್ಯಾಭ್ಯಾಸ ಮಾಡಿದರು. ಅವರಲ್ಲಿ ಕಲಿತಿದ್ದು 1 ಶಾಸ್ತ್ರಜ್ಞಾನ, ಅಂದರೆ ವೇದಗಳು, ಧರ್ಮಶಾಸ್ತ್ರ ಮತ್ತು ರಾಜನೀತಿ. 2 ಯುದ್ಧಕಲೆ, ಅಂದರೆ ಧನುರ್ವಿದ್ಯೆ, ಕತ್ತಿಯುದ್ಧ ಮತ್ತು ರಥಚಲನೆ. ಶ್ರೀರಾಮ ಈ ಎಲ್ಲಾ ವಿದ್ಯೆಗಳಲ್ಲಿ ಅತ್ಯುತ್ತಮರಾದರು. ಲಕ್ಷ್ಮಣ ಸದಾ ಶ್ರೀರಾಮನ ಜೊತೆಯೇ ಇರುತ್ತಿದ್ದರು. ಭರತ ಮತ್ತು ಶತ್ರುಘ್ನ ಕೂಡ ಪ್ರೀತಿಯಿಂದ ಬೆಳೆದರು. ಈ 4 ಸಹೋದರರು ಒಗ್ಗಟ್ಟಿನ ಸಂಕೇತ. ಪರಸ್ಪರ ಒಬ್ಬರನ್ನೊಬ್ಬರು ಗೌರವಿಸುತ್ತಿದ್ದರು. ಅಯೋಧ್ಯೆಯಲ್ಲಿ ದಶರಥ ಮಹಾರಾಜರು ಶಾಂತಿಯಿಂದ ರಾಜ್ಯವನ್ನು ನಡೆಸುತ್ತಿದ್ದರು. ಆ ಸಮಯದಲ್ಲಿ ಒಂದು ದಿನ ವಿಶ್ವಾಮಿತ್ರ ಮಹರ್ಷಿ ಅವರ ಅರಮನೆಗೆ ಬಂದರು. ಅವರು ದಶರಥ ಮಹಾರಾಜನೊಂದಿಗೆ, ಮಹಾರಾಜ, ನಾನೊಂದು ಮಹಾಯಜ್ಞವನ್ನು ಮಾಡುತ್ತಿದ್ದೇನೆ. ರಾಕ್ಷಸರು ಆ ಯಜ್ಞವನ್ನು ಹಾಳು ಮಾಡುತ್ತಿದ್ದಾರೆ. ಹಾಗಾಗಿ ಆ ರಾಕ್ಷಸರನ್ನು ಸಂಹರಿಸಲು ಶ್ರೀರಾಮ ಮತ್ತು ಲಕ್ಷ್ಮಣರನ್ನು ನನ್ನೊಂದಿಗೆ ಕಳುಹಿಸಿ ಎಂದು ಕೇಳಿದರು. ಅದನ್ನು ಕೇಳಿ ದಶರಥ ಮಹಾರಾಜ ಸಂಕಟದಲ್ಲಿ ಮುಳುಗಿದರು. ರಾಮ, ಲಕ್ಷ್ಮಣ ಇನ್ನೂ ಚಿಕ್ಕವರು, ಬೇಕಿದ್ದರೆ ನಾನು ನನ್ನ ಸೇನೆಯೊಂದಿಗೆ ಬರುತ್ತೇನೆ ಎಂದು ಹೇಳಿದರು. ಆ ಸಮಯದಲ್ಲಿ ಅಲ್ಲೇ ಇದ್ದ ವಸಿಷ್ಠ ಮಹರ್ಷಿ ಹೇಳಿದರು, ವಿಶ್ವಾಮಿತ್ರರು ಮಹಾನ್ ಋಷಿಗಳು. ಅವರು ರಾಮ ಲಕ್ಷ್ಮಣರನ್ನು ಕರೆದರು ಅಂದರೆ ಅದಕ್ಕೊಂದು ಅರ್ಥ ಇರುತ್ತದೆ. ರಾಮನಿಗೆ ಇದು ಉತ್ತಮ ಅವಕಾಶ. ನಾಳೆ ನಿನ್ನ ಉತ್ತರಾಧಿಕಾರಿಯಾಗಲು ರಾಮನಿಗೆ ಇದು ಸಹಾಯವಾಗುತ್ತದೆ ಎಂದರು. ಆದ್ದರಿಂದ ದಶರಥ ಮಹಾರಾಜ ಒಪ್ಪಿದರು. ಇಲ್ಲಿ ವಿಶ್ವಾಮಿತ್ರ ಅಂದರೆ ಜ್ಞಾನ ಅಥವಾ ಗುರು, ರಾಕ್ಷಸರು ಅಂದರೆ ನಮ್ಮೊಳಗಿನ ಕೆಟ್ಟ ಗುಣಗಳು, ಯಜ್ಞ ಅಂದರೆ ನಮ್ಮ ಧರ್ಮ. ಜ್ಞಾನದಿಂದ ನಾವು ಒಳಗಿನ ಕೆಟ್ಟತನವನ್ನು ಜಯಿಸಬಹುದು ಎಂದು ಅರ್ಥ. ಇನ್ನು ವಿಶ್ವಾಮಿತ್ರ ಮಹರ್ಷಿಯ ಜೊತೆ ರಾಮ ಮತ್ತು ಲಕ್ಷ್ಮಣ ಅರಣ್ಯಕ್ಕೆ ಹೋದರು. ಅಲ್ಲಿ ಮಹರ್ಷಿಗಳು ಯಜ್ಞ ಮಾಡುತ್ತಿದ್ದರು. ಆದರೆ ರಾಕ್ಷಸರು ಅದನ್ನು ಅಡ್ಡಿಪಡಿಸುತ್ತಿದ್ದರು. ಆ ಅರಣ್ಯದಲ್ಲಿ ತಾಟಕಿ ಎಂಬ ಭಯಾನಕ ರಾಕ್ಷಸಿ ಇದ್ದಳು. ಅವಳು ಯಜ್ಞಗಳನ್ನು ನಾಶ ಮಾಡುತ್ತಿದ್ದಳು, ಎಲ್ಲರನ್ನೂ ಭಯಪಡಿಸುತ್ತಿದ್ದಳು. ತಾಟಕಿ ಅಲ್ಲಿಗೆ ಬಂದು ಯಜ್ಞ ಹಾಳು ಮಾಡಲು ಪ್ರಯತ್ನಿಸಿದಾಗ ವಿಶ್ವಾಮಿತ್ರ ಮಹರ್ಷಿ ಶ್ರೀರಾಮನಿಗೆ ಹೇಳಿದರು, ರಾಮ, ತಾಟಕಿಯನ್ನು ಸಂಹರಿಸು. ಮೊದಮೊದಲು ಶ್ರೀರಾಮ ಯೋಚಿಸಿದರು, ಒಂದು ಸ್ತ್ರೀಯನ್ನು ಹೇಗೆ ಕೊಲ್ಲುವುದು. ಆದರೆ ಧರ್ಮಕ್ಕಾಗಿ ಅದು ಅಗತ್ಯ ಎಂದು ಅರಿತುಕೊಂಡರು. ಕೂಡಲೇ ಶ್ರೀರಾಮ ತಾಟಕಿಯನ್ನು ಬಾಣದಿಂದ ಸಂಹರಿಸಿದರು.
ಇದು ಶ್ರೀರಾಮನ ಮೊದಲ ಯುದ್ಧದ ಗೆಲುವು, ಧರ್ಮದ ಮೊದಲ ಜಯ. ಅದರ ನಂತರ ವಿಶ್ವಾಮಿತ್ರ ಮಹರ್ಷಿ ಶ್ರೀರಾಮನಿಗೆ ಕೆಲವು ದಿವ್ಯ ಅಸ್ತ್ರಗಳನ್ನು ನೀಡಿದರು. ಇದರಿಂದ ಶ್ರೀರಾಮ ಇನ್ನಷ್ಟು ಶಕ್ತಿಶಾಲಿಯಾದರು. ಈ ಘಟನೆ ನಮಗೆ ಕೆಲವೊಮ್ಮೆ ಧರ್ಮಕ್ಕಾಗಿ ಕಠಿಣ ನಿರ್ಧಾರ ತೆಗೆದುಕೊಳ್ಳಬೇಕು, ಹೊರಗಿನ ರೂಪ ನೋಡದೆ ಸತ್ಯವನ್ನು ಅರಿತು ಕೆಲಸ ಮಾಡಬೇಕು ಎಂದು ಹೇಳುತ್ತದೆ. ಇಲ್ಲಿ ತಾಟಕಿ ಅಂದರೆ ನಮ್ಮೊಳಗಿನ ಕೋಪ, ಕ್ರೋಧ. ಅರಣ್ಯ ಅಂದರೆ ನಮ್ಮ ಮನಸ್ಸು. ಶ್ರೀರಾಮ ಅಂದರೆ ಸತ್ಯ ಮತ್ತು ಧರ್ಮ. ನಾವು ನಮ್ಮ ಮನಸ್ಸಿನಲ್ಲಿರುವ ಕೋಪವನ್ನು ಜಯಿಸಿದಾಗ ಸತ್ಯ ಮತ್ತು ಧರ್ಮಕ್ಕೆ ಗೆಲುವು ಸಿಗುತ್ತದೆ. ಯುದ್ಧದ ನಂತರ ಶ್ರೀರಾಮ ಲಕ್ಷ್ಮಣರು ವಿಶ್ವಾಮಿತ್ರ ಮಹರ್ಷಿಯ ಜೊತೆಗೆ ಅರಣ್ಯದಿಂದ ಮುಂದಕ್ಕೆ ಪ್ರಯಾಣ ಮಾಡುತ್ತಾ ಮಿಥಿಲಾ ನಗರಕ್ಕೆ ಹೋದರು. ಆ ಸಮಯದಲ್ಲಿ ಮಿಥಿಲಾ ನಗರವನ್ನು ಆಳುತ್ತಿದ್ದವರು ಜನಕ ಮಹಾರಾಜ. ಅವರು ತನ್ನ ಮಗಳಾದ ಸೀತೆಗೆ ಯೋಗ್ಯ ವರನನ್ನು ಹುಡುಕುತ್ತಿದ್ದರು. ಅದಕ್ಕಾಗಿ ಸ್ವಯಂವರ ಏರ್ಪಡಿಸಿದರು. ಆದರೆ ಅದು ಸಾಮಾನ್ಯ ಸ್ವಯಂವರ ಅಲ್ಲ. ಸ್ವಯಂವರದಲ್ಲಿ ಒಂದು ದೊಡ್ಡ ಪರೀಕ್ಷೆ ಇತ್ತು. ಜನಕ ಮಹಾರಾಜನ ಹತ್ತಿರ ಶಿವಧನಸ್ಸಿತ್ತು. ಅದು ಅಪಾರವಾದ ಶಕ್ತಿ ಮತ್ತು ಭಾರ ಹೊಂದಿತ್ತು. ಅದನ್ನು ದೇವತೆಗಳು ಕೂಡ ಎತ್ತುವುದು ಅಸಾಧ್ಯ. ಆದರೆ ಆ ಧನಸ್ಸನ್ನು ಮೇಲೆತ್ತಿ ನಿಲ್ಲಿಸಿ ಅದನ್ನು ಮುರಿಯುವವನೇ ಸೀತೆಯನ್ನು ವಿವಾಹವಾಗಬೇಕು. ಇದೇ ಜನಕ ಮಹಾರಾಜ ಸ್ವಯಂವರಕ್ಕೆ ಇಟ್ಟ ಷರತ್ತು. ಅನೇಕ ರಾಜರು ಮತ್ತು ಯೋಧರು ಪ್ರಯತ್ನಿಸಿದರು, ಆದರೆ ಧನಸ್ಸನ್ನು ಅಲುಗಾಡಿಸಲು ಕೂಡ ಸಾಧ್ಯವಾಗಲಿಲ್ಲ. ಇದರಿಂದ ಅವರ ಅಹಂಕಾರ ಭಂಗವಾಯಿತು. ಆಗ ವಿಶ್ವಾಮಿತ್ರ ಮಹರ್ಷಿ ಶ್ರೀರಾಮನಿಗೆ ಧನಸ್ಸನ್ನು ಎತ್ತಿ ಮುರಿಯುವಂತೆ ಹೇಳಿದರು. ಶ್ರೀರಾಮ ಶಾಂತವಾಗಿ ಮುಂದೆ ಬಂದರು. ಅವರಲ್ಲಿ ಯಾವುದೇ ಗರ್ವ ಇಲ್ಲ. ಸುಲಭವಾಗಿ ಧನಸ್ಸನ್ನು ಎತ್ತಿದರು. ಅಷ್ಟೇ ಸುಲಭವಾಗಿ ಅದನ್ನು ಮುರಿದರು. ಅದನ್ನು ನೋಡಿ ಸಭೆಯಲ್ಲಿದ್ದ ಎಲ್ಲರೂ ಕೂಡ ಆಶ್ಚರ್ಯಗೊಂಡರು. ಇದು ಶ್ರೀರಾಮನ ಎರಡನೇ ಗೆಲುವು. ಶ್ರೀರಾಮ ಶಿವಧನಸ್ಸನ್ನು ಮುರಿದು ಗೆಲುವು ಸಾಧಿಸಿದ ನಂತರ ಸೀತಾದೇವಿ ಶ್ರೀರಾಮನನ್ನು ತನ್ನ ಪತಿಯಾಗಿ ಆಯ್ಕೆ ಮಾಡಿದಳು. ಜನಕ ಮಹಾರಾಜ ತುಂಬಾ ಸಂತೋಷಿಸಿದರು. ಈ ದೈವಿಕ ವಿವಾಹವನ್ನು ನೆರವೇರಿಸಲು ನಿರ್ಧರಿಸಿದರು. ಅವರು ಅಯೋಧ್ಯೆಗೆ ಸಂದೇಶ ಕಳಿಸಿದರು. ದಶರಥ ಮಹಾರಾಜ ತಮ್ಮ ಕುಟುಂಬದೊಂದಿಗೆ ಮಿಥಿಲಾ ನಗರಕ್ಕೆ ಬಂದರು. ಅಲ್ಲಿ ದೊಡ್ಡ ಉತ್ಸವ, ಎಲ್ಲೆಲ್ಲೂ ಸಂತೋಷದ ವಾತಾವರಣ. ಶ್ರೀರಾಮ ಮತ್ತು ಸೀತೆಯ ವಿವಾಹ ವೇದ ಮಂತ್ರಗಳೊಂದಿಗೆ ಮಹರ್ಷಿಗಳ ಆಶೀರ್ವಾದದಿಂದ ಅತ್ಯಂತ ಪವಿತ್ರವಾಗಿ ನಡೆಯಿತು. ಅದೇ ಸಮಯದಲ್ಲಿ ಶ್ರೀರಾಮನ ಸಹೋದರರು ಸೀತೆಯ ಸಹೋದರಿಯರನ್ನು ವಿವಾಹವಾದರು. ಲಕ್ಷ್ಮಣ ಊರ್ಮಿಳೆಯನ್ನು, ಭರತ ಮಾಂಡವಿಯನ್ನು, ಶತ್ರುಘ್ನ ಶ್ರುತಕೀರ್ತಿಯನ್ನು ಮದುವೆಯಾದರು. 4 ದೈವಿಕ ವಿವಾಹಗಳು ಒಟ್ಟಿಗೆ ನಡೆದವು. ಈ ವಿವಾಹ ವಿಷ್ಣು ಮತ್ತು ಲಕ್ಷ್ಮಿಯ ಸಂಗಮ, ಅಂದರೆ ಧರ್ಮ ಮತ್ತು ಭಕ್ತಿಯ ಏಕತೆ. ಇದು ಆದರ್ಶ ದಾಂಪತ್ಯ ಜೀವನದ ಮಾದರಿ. ರಾಮ ಅಂದರೆ ಧರ್ಮ, ಸೀತಾ ಅಂದರೆ ಭಕ್ತಿ. ಇವರ ಸಂಗಮ ಅಂದರೆ ಜೀವನದಲ್ಲಿ ಸಮತೋಲನ, ಶಾಂತಿ ಮತ್ತು ಸೌಖ್ಯ. ಸ್ನೇಹಿತರೆ, ಇಲ್ಲಿಗೆ ವಿಷ್ಣು ಪುರಾಣ ಭಾಗ 7 ಸಂಪೂರ್ಣವಾಯಿತು. ಈ ಭಾಗದಲ್ಲಿ ನಾವು ತಿಳಿದುಕೊಂಡಿದ್ದು ಶ್ರೀರಾಮನ ಜನನ, ದಶರಥನ ಯಜ್ಞ, ಬಾಲ್ಯ ಮತ್ತು ಶಿಕ್ಷಣ, ವಿಶ್ವಾಮಿತ್ರರೊಂದಿಗೆ ಪ್ರಯಾಣ, ಸೀತಾ ಸ್ವಯಂವರ, ರಾಮ ಸೀತೆಯ ವಿವಾಹ. ಭಾಗ 8ರಲ್ಲಿ ನಾವು ನೋಡೋದು ರಾಮನ ವನವಾಸ, ಕೈಕೇಯಿಯ ವರಗಳು, ಅಯೋಧ್ಯೆಯ ದುಃಖ, ರಾಮ ಸೀತಾ ಲಕ್ಷ್ಮಣರ ಅರಣ್ಯ ಪ್ರವೇಶ. ಇದು ತುಂಬಾ ಭಾವನಾತ್ಮಕ ಭಾಗ, ಹಾಗಾಗಿ ಮಿಸ್ ಮಾಡದೆ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಒತ್ತಿ. ವಿಷ್ಣು ಪುರಾಣ ಭಾಗ 8ರಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು. ಓಂ ನಮೋ ನಾರಾಯಣಾಯ.